ನಮಸ್ಕಾರ ಸ್ನೇಹಿತರೆ. ಇದು ಪಯಣ ಅಕಾಡೆಮಿಯ ಮೂಲಕ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಿಸಿದಂತಹ CACAದವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ GPSTR 2026ಕ್ಕೆ ಸಂಬಂಧಿಸಿದಂತಹ ಮೊದಲ ಪತ್ರಿಕೆ ಸಾಮಾನ್ಯ ಪತ್ರಿಕೆಯ ಸರಿ ಉತ್ತರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಇಲ್ಲಿ ಕೊಟ್ಟಿರುವಂತಹ ಮೊದಲ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವಲೋಕನ ಮಾಡಿದರೆ ಸೆಕ್ಷನ್ ವೈಸ್ ಕೊಟ್ಟಿದ್ದಾರೆ. ಅಂದರೆ ಸೆಕ್ಷನ್ ವೈಸ್ 1 ಸಾಮಾನ್ಯ ಜ್ಞಾನ ಅಂಥೇಳಿ, ಸೆಕ್ಷನ್ 2 ಪ್ರಚಲಿತ ವಿದ್ಯಮಾನ ಅಂಥೇಳಿ, ಸೆಕ್ಷನ್ 3 ಸಾಮಾನ್ಯ ಕನ್ನಡ, ಸೆಕ್ಷನ್ 4 ಇಂಗ್ಲೀಷು, ಸೆಕ್ಷನ್ 5 ಶೈಕ್ಷಣಿಕ ಮನೋವಿಜ್ಞಾನ ಅಂಥೇಳಿ, ಸೆಕ್ಷನ್ 6 ಕಂಪ್ಯೂಟರ್ ಸೈನ್ಸು, ಮತ್ತು ಸೆಕ್ಷನ್ 7 ಆರೋಗ್ಯ ಮೌಲ್ಯ ಶಿಕ್ಷಣ ಅಂಥೇಳಿ. ನಂತರ 7 ಸೆಕ್ಷನ್ವರೆಗೆ ಏನಾಗಿದ್ದಾರೆ ಅಂತಂದರೆ ಪ್ರತಿ ಸೆಕ್ಷನ್ನಿಗೂ ಇಷ್ಟಿಷ್ಟು ಕ್ವಶನ್ಸ್ ಅಂತ ಏನು ಮಾಡಿದ್ದಾರೆ ಅಂದರೆ ನಿರ್ದಿಷ್ಟವಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದಾರೆ. ಮೊದಲಾದರೆ ಎಲ್ಲ ಕೂಡ ಮಿಕ್ಸ್ ಆಗ್ತಿತ್ತು, ಯಾವುದಕ್ಕೆ ಯಾವುದು ಆನ್ಸರ್ ಮಾಡಿದ್ದೀವಿ ಅಂಥೇಳಿ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಈಗ ಎಲ್ಲ ಕ್ವಶನ್ಸನ್ನು ಈ ಸೆಕ್ಷನ್ನಲ್ಲಿ ನಾವು ಆನ್ಸರ್ ಮಾಡಿದ್ದೀವಿ ಅಂಥೇಳಿ ನಾವು ಕಂಡ್ಕೋಬೋದು. ಹೀಗಾಗಿ ಮೊದಲನೇ ಪ್ರಶ್ನೆ ಪ್ರಾರಂಭಿಸೋಣ. ಇಲ್ಲಿ ಅಂಡಮಾನ್ ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ ಅಂತೇಳಿ. ಪ್ರಸ್ತುತವಾಗಿ ಉತ್ತರದಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ವೇರಿಯೇಷನ್ ಇದೆ, ನಿರ್ದಿಷ್ಟವಾದಂಥ ಸಂಖ್ಯೆ ಇಲ್ಲ. ಆದರೆ ಏನಾಗ್ತದೆ ಅಂದರೆ ಈಗಿರುವಂತಹ ಸಂಖ್ಯೆಗಳು ನೋಡಿದ್ರೆ 240 ಅಂಥೇಳಿ ತಿಳಿದು ಬರ್ತದೆ. ಆದರೆ ಸರಳವಾಗಿ ಏನಾಗ್ತದೆ ಅಂದರೆ ಈಗಿನ ಉತ್ತರದಲ್ಲಿ ಕೊಟ್ಟಿರೋ ಪ್ರಕಾರ ಏನಾಗ್ತದೆ ಅಂದರೆ ಹೈಯೆಸ್ಟ್ ಇರೋದು 231 ಅಂಥೇಳಿ ನಾವೇನು ಮಾಡ್ಬೋದು ಅಂತಂದರೆ ಆನ್ಸರ್ ಮಾಡ್ಬೋದು. ಹಾಗಾಗಿ 231. ಎರಡನೇ ಪ್ರಶ್ನೆ, ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದಂಥ ಉತ್ತರ ಯಾವುದ್ರಿ? ವಿನೋಬ ಭಾವೆ ಅಂತೇಳಿ. ಯಾವುದ್ರಿ? ವಿನೋಬ ಭಾವೆ ಅಂತೇಳಿ. ಮೂರನೇದು, ಮ್ಯಾಕ್ಮೋಹನ್ ಗಡಿರೇಖೆ ಇರುವುದು ಯಾವುದರಲ್ರಿ? ಗಡಿರೇಖೆ ಇರುವುದು ಮೂರನೇದು ಭಾರತ ಮತ್ತು ಚೀನಾ ನಡುವೆ ಇರುವಂತಹ ಗಡಿರೇಖೆ. ನಾಲ್ಕನೇ ಪ್ರಶ್ನೆ, ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ಅಂಥೇಳಿ. ಎಷ್ಟಿದೆ ರೀ? ಒಂದನೇ ಉತ್ತರ 50. ಕನ್ನಡದ ಪ್ರಹಸನ ಪಿತಾಮಹ ಎಂದು ಯಾರಿಗೆ ಕರೆಯುವರು ಅಂಥೇಳಿ. ಯಾರಿದ್ದಾರೆ ರೀ? ಬಳ್ಳಾರಿ ರಾಘವ, ಗಿರೀಶ್ ಕಾರ್ನಾಡ್, ಬೀಚಿ, TP ಕೈಲಾಸಂ. ಸರಿಯಾದಂಥ ಉತ್ತರ TP ಕೈಲಾಸಂ. ಆರನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಜಲವಿದ್ಯುತ್ ಯೋಜನೆಯು ಯಾವ ನದಿಯ ನೀರನ್ನು ಬಳಸುತ್ತದೆ? ಸರಿಯಾದಂಥ ಉತ್ತರ ಶರಾವತಿ. ಏಳನೇದು, ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಫಸ್ಟು ಗೋರೂರು ಅನ್ನೋದು ಯಾವ ಜಿಲ್ಲೆಯಲ್ಲಿದೆ ಅಂತ ನೋಡೋಣ, ಆಮೇಲೆ ಅಲ್ಲಿ ಹೇಮಾವತಿ ಜಲಾಶಯ ಇದೆ ಅಂತ ನೋಡೋಣ. ಹಾಗಾದರೆ ಗೋರೂರು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂಥೇಳಿ. ಹಾಗಾಗಿ ಯಾವ ಜಿಲ್ಲೆಯವರು? ಯಾರ್ದ್ರಿ? ಹಾಸನ್ ಜಿಲ್ಲೆಯವರು. ಸರಿಯಾದಂಥ ಉತ್ತರ 4 ಹಾಸನ್. ಎಂಟನೇದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ರಾಷ್ಟ್ರೀಕೃತಗೊಂಡಿದ್ದು ಅಂತ ಹೇಳ್ತಾರೆ. ಎಷ್ಟರಲ್ಲಿ ಅಂತಂದರೆ 1961ರಲ್ಲಿ ರಾಷ್ಟ್ರೀಕರಣಗೊಂಡಿದೆ. ಆದರೂ ಕೂಡ ಸರಿಯಾದಂಥ ಉತ್ತರ ಏನಾಗ್ತದೆ ಅಂತಂದರೆ ಇದು 72 ಅಂದರೆ ನಿಯರೆಸ್ಟ್ ಆಗಿರುವಂಥದ್ದು 1972 ಅಂಥೇಳಿ ನಾವು ಇಲ್ಲಿ ತೆಗೆದುಕೊಳ್ಬೋದು. ನಂತರ 9ನೇ ಪ್ರಶ್ನೆ, ಶಂಕರಾಚಾರ್ಯರು ಜನಿಸಿದ ಸ್ಥಳ ಯಾವುದ್ರಿ? 4ನೇದು ಕಾಲಡಿ, ಕೇರಳದ ಕಾಲಡಿ ಹತ್ತಿರ. 10ನೇ ಪ್ರಶ್ನೆ, ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಯಾವುದ್ರಿ? 7ನೇ ಉತ್ತರ ಗಾಲ್ಫ್ ಕ್ರೀಡೆಗೆ ಸಂಬಂಧಿಸಿದೆ. 11ನೇದು, ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದಂಥೇಳಿ ನೆನಪಿಡಬೇಕು. ಒಂದು ದೇಶದ ರಾಷ್ಟ್ರೀಯ ಕ್ರೀಡೆಗಳನ್ನು ಕೂಡ ಇಲ್ಲಿ ಸಾಮಾನ್ಯವಾಗಿ ಕೇಳ್ತಾರೆ. ಹಾಗೆ ಯಾವ್ಯಾವ ಕ್ರೀಡೆಗೆ ಯಾವ್ಯಾವ ಕಪ್ಗಳು ಅಂದರೆ ರೈಡರ್ ಕಪ್ ಅಂತ ಕೇಳಿದ ಆ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. 11ನೇ ಪ್ರಶ್ನೆ, ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದ್ರಿ? ಐಸ್ ಹಾಕಿ ಅಂತೇಳಿ. ನೆಕ್ಸ್ಟ್ 12ನೇದು, ಅಮುಕ್ತ ಮೌಲ್ಯದ ಕಾದಂಬರಿಯ ಕರ್ತೃ ಯಾರು ಅಂತೇಳಿ. ಯಾರ್ರೀ? ಬಾಣಭಟ್ಟ, ಶ್ರೀಕೃಷ್ಣ ದೇವರಾಯ, ಕಾಳಿದಾಸ, ಲಕ್ಷ್ಮೀಶನ್. ಅಮುಕ್ತ ಮೌಲ್ಯ ಅಂಥೇಳಿ ಕಾದಂಬರಿ ಬರೆದವರು ಯಾರ್ರೀ? ಶ್ರೀಕೃಷ್ಣ ದೇವರಾಯ. 13ನೇದು, ಭಾರತದ ಎಜುಸೆಟ್ ಶೈಕ್ಷಣಿಕ ಉದ್ದೇಶದ ಉಪಗ್ರಹವನ್ನು ಕಚ್ಚೆಗೆ ಹಾರಿಸಿದ್ದು ಯಾವಾಗ ಅಂಥೇಳಿ. ಯಾವಾಗ ರೀ? ಸರಿಯಾದಂಥ ಉತ್ತರ 3ನೇದು 2004ರಲ್ಲಿ. 14,
ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು ಅಂಥೇಳಿ. ಸೊ ಇದು ಈಗೀಗ ಸಿನಿಮಾ ನಟ ಆಗಿರುವಂತಹ ತಮಿಳುನಾಡಿನ ಯಾರಿ ಜೋಸೆಫ್ ವಿಜಯ್ ಅವರು ಕೂಡ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಮೊದಲ ಸಿನಿಮಾ ನಟ ಅಂತ ತೆಗೆದುಕೊಂಡು ಹೋದರೆ ಸೊ ಎಂ ಜಿ ರಾಮಚಂದ್ರನ್. ಸರಿಯಾದಂಥ ಉತ್ತರ 1 ಎಂ ಜಿ ರಾಮಚಂದ್ರನ್. 15ನೇ ಪ್ರಶ್ನೆ, ಪಶ್ಚಿಮ ಬಂಗಾಳವು ಎಷ್ಟು ವಿದೇಶಿಗಳೊಂದಿಗೆ ಗಡಿ ರೇಖೆಯನ್ನು ಹೊಂದಿದೆ ಅಂಥೇಳಿ. ಎಷ್ಟಿದೆ ರೀ? ಒಟ್ಟು 3 ವಿದೇಶದೊಂದಿಗೆ ಏನಾಗ್ತದೆ ಅಂದರೆ ಗಡಿ ರೇಖೆಯನ್ನು ಹೊಂದಿದೆ. ಸರಿಯಾದಂಥ ಉತ್ತರ 3. ಇನ್ನು ನೆಕ್ಸ್ಟು 2ನೇ ಸೆಕ್ಷನನ್ನು ತೆಗೆದುಕೊಳ್ಳೋಣ. ಯಾವುದ್ರಿ? ಪ್ರಚಲಿತ ವಿದ್ಯಮಾನವನ್ನು ತೆಗೆದುಕೊಳ್ಳೋಣ. ಇಲ್ಲಿ 16ನೇ ಪ್ರಶ್ನೆ ನೋಡ್ರಿ, ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಯಾರು ಪ್ರಾರಂಭಿಸಿದರು ಅಂಥೇಳಿ. ಸೊ ಇಲ್ಲಿ ರೈಲ್ವೆ ಮಂತ್ರಿ ಅಶ್ವಿನಿ ದೇವ್ ಅಂಥೇಳಿ, ಹರಿಯಾಣದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅಂಥೇಳಿ ಬರ್ತೈತಿ. ಆದರೆ ಸರಿಯಾದಂಥ ಉತ್ತರ ಏನಿದೆ ರೀ? ನರೇಂದ್ರ ಮೋದಿ ಅವರು ಏನಾಗ್ತಾರೆ ಸೊ ಇದನ್ನು ಚಾಲನೆ ಮಾಡ್ತಾರೆ. ಹಾಗಾಗಿ ಸರಿಯಾದಂಥ ಉತ್ತರ ಸೊ 3 ಅಂಥೇಳಿ. 17ನೇ ಪ್ರಶ್ನೆ, 2026ರಲ್ಲಿ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗ ಯಾರು ಅಂಥೇಳಿ. ಸೊ ಇಲ್ಲಿ 2026ರ ICC ಹಾಲ್ ಆಫ್ ಫೇಮ್ ಸೊ 2ನೇ ಉತ್ತರ ಆಗುತ್ತೆ ಸೌರವ್ ಗಂಗೂಲಿ ಅಂಥೇಳಿ. ಸರಿಯಾದಂಥ ಉತ್ತರ 2 ಸೌರವ್ ಗಂಗೂಲಿ. ಭಾರತದ ಕ್ಯಾಬಿನೆಟ್ ಹಣಕಾಸು ಸಚಿವರು ಯಾರು ಅಂಥೇಳಿ. ಸೊ 1 ನಿರ್ಮಲಾ ಸೀತಾರಾಮನ್, 2 ರಾಜನಾಥ್ ಸಿಂಗ್, ಎಸ್ ಜೈಶಂಕರ್, HD ಕುಮಾರಸ್ವಾಮಿ ಅಂಥೇಳಿ. ಸೊ ಇಲ್ಲಿ ನಾವು ಗಮನಿಸೋದಾದರೆ ಅತಿ ಹೆಚ್ಚಿನ ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತಂದರೆ ಸೊ ಅದು ನಿರ್ಮಲಾ ಸೀತಾರಾಮನ್ ಅಂಥೇಳಿ. ಏಕೈಕ ಮಹಿಳೆ ಬಜೆಟ್ ಮಂಡನೆ ಮಾಡಿದಂತಹ ಏಕೈಕ ಮಹಿಳೆ ಅಂತ ಕರಿತೀವಿ. ಮತ್ತು 9 ಬಾರಿ ಏನು ಮಾಡಿದ್ದಾರೆ ಅಂತಂದರೆ ಸೊ ಬಜೆಟ್ ಮಂಡನೆ ಮಾಡಿದ್ದಾರೆ. ಹೀಗಾಗಿ ಬಜೆಟ್ ಮಂಡನೆ ಮಾಡಿದಂತಹ 2ನೇ ವ್ಯಕ್ತಿಯಾಗಿದೆ. ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂತಹ 2ನೇ ವ್ಯಕ್ತಿ. ಹಾಗಾದರೆ ಮೊದಲನೇ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಬರ್ತಾಯಿದೆ. ಬಜೆಟ್ ಮಂಡನೆ ಮಾಡಿದಂತಹ ಕೇಂದ್ರ ಬಜೆಟ್ ಮಂಡನೆ ಮಾಡಿದಂತಹ ಅತಿ ಹೆಚ್ಚು ಬಾರಿ ವ್ಯಕ್ತಿ ಯಾರು ಅಂತಂದರೆ ಅದು ಮೊರಾರ್ಜಿ ದೇಸಾಯಿ ಅವರ ಹೆಸರಿನಲ್ಲಿದೆ. 10 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂಥೇಳಿ. ಸೊ ಇಲ್ಲಿ ಇನ್ನೊಬ್ಬರು 9 ಸಲ ಬಜೆಟ್ ಮಂಡನೆ ಮಾಡಿದವರು ಕೂಡ ಪಿ ಚಿದಂಬರಂ ಅವರು ಕೂಡ ಆಗುತ್ತಾರೆ. ಹಾಗಾಗಿ ಸೊ ಹಣಕಾಸು ಸಚಿವರು ಯಾರ್ರಿ? ಸೊ 1ನೇದು ನಿರ್ಮಲಾ ಸೀತಾರಾಮನ್ ಅಂಥೇಳಿ. ಇಲ್ಲಿ HD ಕುಮಾರಸ್ವಾಮಿಯವರು ಏನಾಗಿದ್ದಾರೆ ಅಂದರೆ ಕರ್ನಾಟಕದಿಂದ ಚುನಾಯಿತರಾದವರು ಮತ್ತು ಈ ಸದ್ದ ಬೃಹತ್ ಮತ್ತು ಕೈಗಾರಿಕೆ ಸಚಿವರು ಅಂಥೇಳಿ ಕೂಡ ನಾವೇನು ಮಾಡ್ತೀವಿ ಸೊ ಕರಿತೀವಿ. ನಂತರ 19ನೇ ಪ್ರಶ್ನೆ, 2026ರಲ್ಲಿ ನಡೆದಂತಹ ಭಾರತ ಜಿಂಬಾಬ್ವೆ T20 ಸರಣಿಯಲ್ಲಿ ಭಾರತ ತಂಡದ ನಾಯಕ ಯಾರು ಅಂಥೇಳಿ. ಯಾರ್ದ್ರಿ ಭಾರತದ ತಂಡದ ನಾಯಕ? ಯಾರ್ದಾಗ್ತಾವ್ರಿ? 4ನೇದು ಹಾರ್ದಿಕ್ ಪಾಂಡ್ಯ ಅಂಥೇಳಿ. ಯಾರ್ದ್ರಿ? ಹಾರ್ದಿಕ್ ಪಾಂಡ್ಯ ಅಂಥೇಳಿ. 20ನೇದು, 2025ರ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಆಗಮಿಸಿದರು ಅಂಥೇಳಿ. ಯಾವ ದೇಶದ್ರಿ? 2025ರ ರಾಜ್ಯೋತ್ಸವಕ್ಕೆ ಇಂಡೋನೇಷಿಯಾದ ಅಧ್ಯಕ್ಷರು ಬಂದಿದ್ದರು. 21ನೇದು, 2025ರಲ್ಲಿ ಪರಿಸರ ದಿನದ ಅತಿಥೇಯ ದೇಶ ಯಾವುದು ಅಂಥೇಳಿ. ಯಾವುದ್ರಿ? 2025ರಲ್ಲಿ ಪರಿಸರ ದಿನದ ಅತಿಥೇಯ ದೇಶ ಯಾವುದು ಅಂಥೇಳಿ. ಸೊ 21ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದ್ರಿ? ಸೊ ದಕ್ಷಿಣ ಕೊರಿಯಾ ಅಂಥೇಳಿ. 22ನೇದು, 2025ರಲ್ಲಿ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅಂಥೇಳಿ. ಯಾವ ದೇಶದಲ್ಲಿ ರೀ? ಸೊ ಸರಿಯಾದಂಥ ಉತ್ತರ 1 ಕೆನಡಾ ದೇಶದಲ್ಲಿ. 23ನೇದು, 2025ರಲ್ಲಿ ಇಸ್ರೋ ಉಡಾವಣೆ ಮಾಡಿದ NVS-02 ಉಪಗ್ರಹವು ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ? ಸೊ ಸರಿಯಾದಂಥ ಉತ್ತರ ಯಾವುದ್ರಿ? ನ್ಯಾವಿಗೇಷನ್ ಅಂಥೇಳಿ. ಸರಿಯಾದಂಥ ಉತ್ತರ ನ್ಯಾವಿಗೇಷನ್. 24ನೇದು, ಬ್ರಿಕ್ಸ್ನಲ್ಲಿ ಹೊಸದಾಗಿ ಸೇರಿರುವ ದೇಶ ಯಾವುದು ಅಂಥೇಳಿ. ಬ್ರಿಕ್ಸ್ನಲ್ಲಿ ಹೊಸದಾಗಿ ಸೇರಿರುವ ದೇಶ ಯಾವುದು? ಇಂಡೋನೇಷ್ಯಾ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ್. ಯಾವುದ್ರಿ ಹೊಸದಾಗಿ ಸೇರಿರುವಂತಹ ರಾಷ್ಟ್ರ? ಸೊ ಇಂಡೋನೇಷ್ಯಾ ಅಂಥೇಳಿ. 25, ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಟಿಸುವಂತಹ ಸಂಸ್ಥೆ ಯಾವುದು ಅಂಥೇಳಿ. ಸೊ ಇದು ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತಿಂಗ್ ಲೈಫ್ ಅಂಥೇಳಿ ಈ ಸಂಸ್ಥೆ ಏನಾಗ್ತದೆ ಅಂದರೆ ಜಾಗತಿಕ ಹಸಿವು ಸೂಚ್ಯಂಕವನ್ನು ಸೂಚಿಸುತ್ತದೆ. ಸರಿಯಾದಂಥ ಉತ್ತರ 2. 26, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ
ಯಾವುದು ಅಂಥೇಳಿ. ಸೊ ಇದು ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ. ಸರಿಯಾದಂಥ ಉತ್ತರ 1 ಜಮ್ಮು ಕಾಶ್ಮೀರ್. 27 ನಮಸ್ತೆ ಯೋಜನೆಯು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ರೈತರು, ಸ್ವಚ್ಛತಾ ಕಾರ್ಮಿಕರ ಕಲ್ಯಾಣ, ವಿದ್ಯಾರ್ಥಿಗಳು, ಮೀನುಗಾರರು. ಯಾವುದರಲ್ಲಿ ಸರಿಯಾದಂಥ ಉತ್ತರ? ಎರಡನೇದು ಸ್ವಚ್ಛತಾ ಕಾರ್ಮಿಕರ ಕಲ್ಯಾಣ. 28 ಮಿಷನ್ ಲೈಫ್ ಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದರು? 1 ದ್ರೌಪದಿ ಮುರ್ಮು, ಅಮಿತ್ ಶಾ, ಜೈಶಂಕರ್ ಮತ್ತು ನರೇಂದ್ರ ಮೋದಿ ಅಂತೇಳಿ. ಸರಿಯಾದಂಥ ಉತ್ತರ ನರೇಂದ್ರ ಮೋದಿ. 29 2026ರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ತಂಡದ ನಾಯಕ ಯಾರು ಅಂಥೇಳಿ? ಯಾರ್ದ್ರಿ IPL ತಂಡದ ನಾಯಕ? ರಜತ್ ಪತ್ತೇದಾರ್ ಅಂಥೇಳಿ. ಯಾರ್ರೀ? ಮೂರನೇದು ರಜತ್ ಪತ್ತೇದಾರ್. ಯಾಮಿ ಗೌತಮಿ ಅವರು ಅತ್ಯುತ್ತಮ ನಾಯಕಿ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಲು ನಟಿಸಿದ ಸಿನಿಮಾ ಯಾವುದು ಅಂಥೇಳಿ? ಯಾರ್ರೀ? ಯಾಮಿ ಗೌತಮಿ ಅವರು ಅತ್ಯುತ್ತಮ ನಾಯಕಿ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಲು ನಟಿಸಿದ ಸಿನಿಮಾ, ಅದು ಸರಿಯಾದಂಥ ಉತ್ತರ ಆರ್ಟಿಕಲ್ 370 ಅಂಥೇಳಿ. ಯಾವುದ್ರಿ? ಆರ್ಟಿಕಲ್ 370. ನೆಕ್ಸ್ಟ್ 31ನೇ ಪ್ರಶ್ನೆ ಏನಿದೆ ಅಂತಂದರೆ ಕನ್ನಡದಾಗಿದೆ ರೀ, ಅಂದರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ 31ನೇ ಪ್ರಶ್ನೆ ನೋಡೋಣ. ಏನಿದೆ ರೀ? ಕವಿತಾ ಗುಣನರ್ಮ ಬಿರೋದಾಗಿಂತ ಕವಿ ಯಾರು ಅಂಥೇಳಿ? ಯಾರ್ರೀ? ಅದು ಪಂಪ ಅಂಥೇಳಿ. 32 ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳು. ಮಾತನಾಡುವಂಥ ವ್ಯಕ್ತಿ ನಿರ್ದೇಶನಗೊಳ್ಳುವಂತಹ ಸರ್ವನಾಮಗಳು ನಾನು ಮತ್ತು ನಾವು. ಸರಿಯಾದಂಥ ಉತ್ತರ 3. 33 ನಟ್ಟ ನಡುವೆ ಈ ಪದವು ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ನಟ್ಟ ನಡುವೆ ಈ ಪದ ವ್ಯಾಕರಣಾಂಶಕ್ಕೆ ಉದಾಹರಣೆ. ಸರಿಯಾದಂಥ ಉತ್ತರ ದ್ವಿರೂಕ್ತಿ. ಯಾವುದ್ರಿ? ಎರಡನೇದು ದ್ವಿರೂಕ್ತಿ. 34 ರಾಮನಂ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ರಾಮನಂ ಪದದಲ್ಲಿರುವ ವಿಭಕ್ತಿ. ಸೊ ಇದು ಯಾವುದ್ರಿ? 34ನೇದು ದ್ವಿತೀಯ ವಿಭಕ್ತಿ. ಸರಿಯಾದಂಥ ಉತ್ತರ 3. 35 ರವೀಂದ್ರ ಪದದಲ್ಲಾಗಿರುವ ಸಂಧಿ. ರವಿ ಪ್ಲಸ್ ಇಂದ್ರ ರವೀಂದ್ರ. ಸರಿಯಾದಂಥ ಉತ್ತರ 1 ಸುವರ್ಣ ದೀರ್ಘ ಸಂಧಿ. 36 ಮುಕ್ಕಣ್ಣ ಪದದಲ್ಲಾಗಿರುವ ಸಮಾಸ. 3 ಕಣ್ಣು ಅಂದರೆ ಸಂಖ್ಯೆಯನ್ನು ಸೂಚಿಸುವುದು. ಯಾವುದ್ರಿ? ದ್ವಿಗು ಸಮಾಸ ಅಂಥೇಳಿ. ಮುಕ್ಕಣ್ಣ 3 ಕಣ್ಣು ಉಳವನ್ನು ಸಂಖ್ಯೆಯನ್ನು ಸೂಚಿಸುವುದು ದ್ವಿಗು ಸಮಾಸ ಅಂಥೇಳಿ. ಸರಿಯಾದಂಥ ಉತ್ತರ 3. 37 ಎತ್ತಿದ ಕೈ ನುಡಿಗಟ್ಟಿನ ಅರ್ಥ. ಎತ್ತಿದ ಕೈ ಅಂದರೆ ಪ್ರವೀಣ ಅಂಥೇಳಿ. ಯಾವುದ್ರಿ? 4ನೇದು. ಸರಿಯಾದಂಥ ಉತ್ತರ 4 ಪ್ರವೀಣ. 38 ಅಶ್ವತ್ಥಾಮನ ನಾಟಕದ ಕರ್ತೃ ಯಾರು? ಕುವೆಂಪು, ಎಂ ಗೋವಿಂದ ಪೈ, BM ಶ್ರೀ, GS ಶಿವರುದ್ರಪ್ಪ. ಸರಿಯಾದಂಥ ಉತ್ತರ 3 BM ಶ್ರೀ. ಇನ್ನು 39ನೇದು ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದ್ರಿ? ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಇಲ್ಲಿ ಸರಿಯಾದಂಥ ಉತ್ತರ ಏನಿದೆ? 4 ಉತ್ಪ್ರೇಕ್ಷೆ ಅಲಂಕಾರ ಅಂತ. 40ನೇದು ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದು ಅಂಥೇಳಿ? ಸರಿಯಾದಂಥ ಅಂಶ ಯಾವುದ್ರಿ? 4ನೇದು. ಸರಿಯಾದಂಥ ಉತ್ತರ 4 ಉದ್ದೇಶಪೂರ್ವಕವಾಗಿ ಧ್ವನಿಯ ಏರಿಳಿತಗಳನ್ನು ಗಮನಿಸಿ ಆಲಿಸಬೇಕು ಅಂಥೇಳಿ. ಯಾವುದ್ರಿ? 4ನೇದು ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು ಅಂಥೇಳಿ. ಹೀಗಾಗಿ 40 ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರಿಸಿದ್ದೇನೆ. ಇನ್ನು ಇಂಗ್ಲೀಷ್ ಬರುತ್ತೆ. ಇಂಗ್ಲೀಷ್ ಕೇವಲ ಪ್ಯಾಸೇಜ್ ಇದೆ. ಆ ಪ್ಯಾಸೇಜ್ ನೋಡ್ಕೊಂಡು ಏನಾಗಬೇಕು ಅಂದರೆ ಅವೆಲ್ಲವಕ್ಕೂ ಕೂಡ 10 ಪ್ರಶ್ನೆಗಳಿಗೆ ತಾವೆಲ್ಲರೂ ಕೂಡ ಉತ್ತರಿಸಿ ಅಂತ ಹೇಳ್ತಾ, ನಂತರ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಉತ್ತರಗಳಿದ್ದಾವೆ. ಆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಉತ್ತರಕ್ಕೆ ಸಂಬಂಧಿಸಿದಂತೆ ಉತ್ತರಗಳನ್ನು ನಾನು ಹೇಳ್ತಾ ಹೋಗ್ತೇನೆ. 51ನೇ ಪ್ರಶ್ನೆ ಇದೆ ವಿಕಾಸದ ಬದಲಾವಣೆ ಕಂಡುಬರಲು ಮುಖ್ಯ ಕಾರಣ ಯಾವುದು ಅಂತಂದರೆ ಅದರಿ ಅನುವಂಶತೆ ಮತ್ತು ಪರಿಸರದ ಅಂಶಗಳು. ಸರಿಯಾದಂಥ ಉತ್ತರ 3. ಇನ್ನು 52ನೇದು ಈ ಕೆಳಗಿನ ಯಾರು ಪ್ರತಿಪಾದಿಸಿದ ಮಗುವಿನ ಸಾಮಾಜಿಕ ಬೆಳವಣಿಗೆ ಹಂತದಲ್ಲಿ ವಿಶ್ವಾಸ ಮತ್ತು ಅವಿಶ್ವಾಸದ ಹಂತ ಕಂಡುಬರುತ್ತದೆ ಅಂಥೇಳಿ? ಯಾವುದ್ರಿ? ವಿಶ್ವಾಸ ಮತ್ತು ಅವಿಶ್ವಾಸದ ಹಂತ ಕಂಡುಬರೋದು ಸಾಮಾಜಿಕ ಬೆಳವಣಿಗೆಯಲ್ಲಿ. ಸರಿಯಾದಂಥ ಉತ್ತರ 3 ಎರಿಕ್ಸನ್ನದವರು.
ಇನ್ನು 53ನೇದು ಮಾನವನ ಗರ್ಭಧಾರಣೆಯ ಅವಧಿ ದಿನಗಳಲ್ಲಿ ಎಷ್ಟು ಅಂಥೇಳಿ. ಯಾವುದ್ರಿ ಸರಿಯಾದಂಥ ಉತ್ತರ 270ರಿಂದ 280 ದಿನಗಳು. 54 ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ. ಯಾವ ಆಧಾರ ರೀ? ಮಗುವಿನ ಕಲಿಕೆಯ ಶಕ್ತಿಯ ಮೇಲೆ, ಮಗುವಿನ ವಯಸ್ಸಿನ ಮೇಲೆ, ಮಕ್ಕಳ ಜಾಣತನದ ಮೇಲೆ, ಮಕ್ಕಳ ಆಸಕ್ತಿಗಳ ಮೇಲೆ ಅಂತೇಳಿ. ಯಾವುದ್ರಿ ಸರಿಯಾದಂಥ ಉತ್ತರ 1 ಮಕ್ಕಳ ಕಲಿವಿನ ಶಕ್ತಿಯ ಮೇಲೆ. 55 ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ವರ್ಣಮಾಲೆಯನ್ನು ಕಲಿಸಲು ಕಲಿಕೆಯ ಈ ಸಿದ್ಧಾಂತ ಅತ್ಯಂತ ಸೂಕ್ತವಾಗಿದೆ. ಯಾವ ಹಂತ ರೀ? 55ನೇದು ಸರಿಯಾದಂಥ ಉತ್ತರ 2 ಅಭಿಜಾತ ಅನುಬಂಧನದ ಕಲಿಕೆ. 56 ಈ ಕೆಳಗಿನ ಯಾವ ಸಿದ್ಧಾಂತವು ಕುರುಡು ಕಂಠಪಾಠವನ್ನು ಅಲ್ಲಗಳೆಯುತ್ತದೆ. ಕುರುಡು ಕಂಠಪಾಠವನ್ನು ಅಲ್ಲಗಳೆಯುತ್ತದೆ. ಯಾವುದ್ರಿ ಸರಿಯಾದಂಥ ಉತ್ತರ ಒಳನೋಟ ಕಲಿಕೆ, ಇನ್ಸೈಟ್ ಲರ್ನಿಂಗ್ ಅಂತೇಳಿ ಕರಿತೀವಿ. 57 ಅವಧಾನವನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು. ಅವಧಾನವನ್ನು 2 ವಿಧಗಳಾಗಿ ವಿಂಗಡಿಸಬಹುದು. ಒಂದು ಐಚ್ಛಿಕ ಅವಧಾನ, ಇನ್ನೊಂದು ಅನೈಚ್ಛಿಕ ಅವಧಾನ ಅಂಥೇಳಿ. ಹಾಗಾಗಿ ಸರಿಯಾದಂಥ ಉತ್ತರ 4 2 ವಿಧ. 58 ಅಂತರ್ದೃಷ್ಟಿ ಕಲಿಕೆಯಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತದೆ. ಸರಿಯಾದಂಥ ಉತ್ತರ 1 ಅರ್ಥಪೂರ್ಣ ಕಲಿಕೆಗೆ. 59 ಮಂದ ಬುದ್ಧಿಗಳ ಬುದ್ಧಿ ಸೂಚ್ಯಾಂಕ ಎಷ್ಟು ಅಂಥೇಳಿ. ಸರಿಯಾದಂಥ ಉತ್ತರ ಎಷ್ಟು ರೀ? 1 70ರಿಂದ 90. ಇನ್ನು 60ನೇ ಪ್ರಶ್ನೆ ಡಿಸ್ಕ್ಲೇಸಿಯಾ ಎಂದರೆ. ಇಲ್ಲಿ 3 ರೀತಿಯಾದಂತಹ ದೋಷಗಳು ಕಂಡುಬರುತ್ತವೆ. ಡಿಸ್ಕ್ಲೇಸಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕುಲಿಯಾ ಅಂಥೇಳಿ. ಡಿಸ್ಕ್ಲೇಸಿಯಾ ಅಂತಂದರೆ ಓದೋದಕ್ಕೆ ಇರುವಂತಹ ದೌರ್ಬಲ್ಯ ಅಂತ ಕರಿತೀವಿ. ಡಿಸ್ಗ್ರಾಫಿಯಾ ಅಂದರೆ ಬರವಣಿಗೆ ದೌರ್ಬಲ್ಯ ಅಂತ ಕರಿತೀವಿ. ಡಿಸ್ಕ್ಯಾಲ್ಕುಲಿಯಾ ಅಂತಂದರೆ ಅಂಕಗಣಿತಕ್ಕೆ ಸಂಬಂಧಿಸಿದಂಥ ಗಣಿತಕ್ಕೆ ಸಂಬಂಧಿಸಿದಂಥ ದೋಷ. ಹಾಗಾಗಿ ಡಿಸ್ಕ್ಲೇಸಿಯಾ ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ಏನಾಗ್ತಂದರೆ ಪದಗಳನ್ನು ಸರಿಯಾಗಿ ಉಪಯೋಗಿಸದಿರುವುದು ಅಂತ ಬರ್ತೈತೆ. ಅಂದರೆ ಸರಿಯಾಗಿ ಹೇಳದೇ ಇರುವುದು ಅಂಥೇಳಿ ಆಗುತ್ತೆ. ಹಾಗಾಗಿ 2ನೇ ಸರಿ ಉತ್ತರ ಅಂಥೇಳಿ. ನಂತರ 61ನೇದು ಕ್ಲಾಸಿಕಲ್ ಕಂಡೀಷನಿಂಗ್ ಪ್ರತಿಪಾದಕರು ಈ ದೇಶಕ್ಕೆ ಸೇರಿದವರು ಅಂಥೇಳಿ. ಯಾವ ದೇಶದವರು ಈ ಕ್ಲಾಸಿಕಲ್ ಕಂಡೀಷನ್ ಹೇಳಿದವರು? ರಷ್ಯಾ ದೇಶಕ್ಕೆ ಸೇರಿದವರು. ಸರಿಯಾದಂಥ ಉತ್ತರ 4. 62 ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನು ಸೂಚಿಸುತ್ತದೆ. ಸಾಧನೆ, ಸ್ಮರಣ ಸಾಮರ್ಥ್ಯ, ಬುದ್ಧಿವಂತಿಕೆ, ಸೃಜನಶೀಲತೆ. ಸರಿಯಾದಂಥ ಉತ್ತರ 1ನೇದು ಸಾಧನೆಯನ್ನು ಸೂಚಿಸುತ್ತದೆ. 63 ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವುದಕ್ಕೆ ಈ ಕೆಳಗಿನ ಯಾವುದು ಸಹಾಯಕವಾಗುತ್ತದೆ. ತಂಡದ ಜಯಕ್ಕೆ, ಮುಂದಾಳತ್ವಕ್ಕೆ, ಆಕ್ರಮಣ ಮನೋಭಾವಕ್ಕೆ, ಉದ್ವೇಗಕ್ಕೆ. ಯಾವುದ್ರಿ ಒಂದು ತಂಡದಲ್ಲಿ ಗುಂಪು ಒಂದಾಗುವುದಕ್ಕೆ? ತಂಡದ ಜಯಕ್ಕೆ. 63 1. 64 ಈ ಕೆಳಗಿನಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂಥೇಳಿ. ಸ್ಮೃತಿ, ಕಲಿಕೆ, ಪರಿಪಕ್ವತೆ ಮತ್ತು ಪದ ಸಂಪತ್ತು. ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂತಂದರೆ 64ನೇದು ಸರಿಯಾದಂಥ ಉತ್ತರ 3 ಪರಿಪಕ್ವತೆ. 65 ಪ್ರತಿಭಾವಂತ ಮಗುವಿಗೆ ಆಧಾರವಾಗಿರುವುದು ಯಾವುದು. ಮನೋಭಾವ, ಆಸಕ್ತಿ, ಸ್ವಾಭಾವಿಕ ಪ್ರವೃತ್ತಿ, ಮೌಲ್ಯಗಳು. ಯಾವುದ್ರಿ ಪ್ರತಿಭಾವಂತ ಮಗುವಿಗೆ ಆಧಾರವಾಗಿರುವುದು? ಸ್ವಾಭಾವಿಕ ಪ್ರವೃತ್ತಿ. ಸರಿಯಾದಂಥ ಉತ್ತರ 3 ಅಂಥೇಳಿ ಸ್ವಾಭಾವಿಕ ಪ್ರವೃತ್ತಿ. ನಂತರ ಸೆಕ್ಷನ್ 6ನಲ್ಲಿ ಏನಿದೆ? ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇದೆ. ನಂತರ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ ಇದೆ. ಇದನ್ನು ತಾವು ಮುಂದಿನ ಹಂತದಲ್ಲಿ, ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅದನ್ನು ನೋಡೋಣ. ಇದು ನಾನು ಸೂಚಿಸಿರುವಂತಹ ಎಲ್ಲ ಉತ್ತರಗಳು ಮತ್ತೊಮ್ಮೆ ತಾವೆಲ್ಲರೂ ಕೂಡ ಪರಿಶೀಲನೆ ಮಾಡಿರಿ. ಯಾವುದಾದರೂ ಉತ್ತರ ಸರಿ ಇಲ್ಲದೇ ಇದ್ದರೆ ಅಥವಾ ಸರಿಯಾಗಿ ತಪ್ಪಾಗಿ ಹೇಳಿದರೆ ಅದನ್ನು ಮತ್ತೆ ಪರಿಶೀಲಿಸಿರಿ. ಸರಿಯಾದಂಥ ಉತ್ತರವನ್ನು ನೋಡಿ ಇದು ನಿಮ್ಮ ಕಲಿಕೆಗೆ ಸಹಾಯವಾಗಲಿ ಅಂಥೇಳಿ ನಾನು ಕೊಟ್ಟಿರುವಂತಹ ಅಂಶವಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಕೂಲಂಕಷವಾಗಿ ಪರಿಶೀಲಿಸಿ ತಾವು ಅಧ್ಯಯನಶೀಲರಾಗ್ರಿ ಅಂಥೇಳಿ ಆಶಿಸ್ತಾ ಈ ನನ್ನ ಸಣ್ಣ ಪ್ರಯತ್ನ ತಮ್ಮ ಯಶಸ್ವಿಗೆ ಸಹಾಯವಾಗಲಿ ಅಂಥೇಳಿ ಆಶೆ ಮಾಡ್ತಾ ಇಲ್ಲಿ